ಜಮೀರ್ ಅಹ್ಮದ್ ಖಾನ್ ಅಂದ್ರೇ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೇ ಜಮೀರ್ ಅಹ್ಮದ್ ಖಾನ್. ಯಾಕಂದರೆ ಚಾಮರಾಜಪೇಟೆ ಅವರು ನಿರಂತರವಾಗಿ 3 ಸಲ ಗೆದ್ದಾಗಲೂ ಕೂಡ ಅವರು ಎಲ್ಲ ಎಲ್ಲ ವರ್ಗದ ಜನಗಳನ್ನ ಅವರು ಭೇಟಿ ಮಾಡೋದಾಗಲಿ, ಮತ್ತು ಅವ್ರಿಗೆ ಕಷ್ಟ ಸುಖಗಳಾಗೋದಾಗಲಿ, ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಾಗಲಿ ಯಾವುದರಲ್ಲೂ ರಾಜ್ಯ ಇವತ್ತವರೆಗೂ ಆಗಿಲ್ಲ ಅವರು. ಏನಕ್ಕೆ ಅಂದರೆ ನಾವು ಇವಾಗ ಇಲ್ಲೇ ದಿನನಿತ್ಯ ನಾವು ಚಾಮರಾಜಪೇಟೆಯಲ್ಲಿ ನಿವಾಸಿಗಳಾಗಿ ದಿನನಿತ್ಯ ನಾವು ಚಾಮರಾಜಪೇಟೆಯಲ್ಲೇ ಇರೋದ್ರಿಂದ ನಮಗೆ ಇವಾಗ ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಇವಾಗ ಯಾರ್ಯಾರೋ ಏನೇನೋ ಹೆಂಗೆಂಗೋ ಮಾತಾಡ್ತಾ ಇದ್ದಾರೆ, ನಮಗದು ಗೊತ್ತಿಲ್ಲ. ಯಾಕಂದರೆ ನಾವು ರಾಜಕೀಯವಾಗಿ ಅಷ್ಟೊಂದು ಬಳಸ್ಕೊಳೋದು ನಮ್ಗೆ ಗೊತ್ತಿಲ್ಲ. ನಮಗೆ ಇವಾಗ ಜಮೀರ್ ಅಣ್ಣನ ಇವಾಗ ಯಾವುದಾದ್ರೂ ಒಂದು ಅರ್ಜಿಗಳಾಗಲಿ, ಮತ್ತು ಯಾವುದಾದ್ರೂ ಒಂದು ಸಮಸ್ಯೆಗಳಾಗಲಿ ಅವ್ರಿಗೆ ಒಂದಕ್ಕಿಂತ ಅವ್ರ ಗಮನಕ್ಕೆ ತಂದ್ರಾಗ ಇಮಿಡಿಯೇಟ್ 24 hours ಒಳಗಡೆ ಅವರು ಅಟೆಂಡ್ ಮಾಡ್ತಾಯಿದ್ದಾರೆ. ಈಗ ನಾನು ನಮ್ಮದೇನೆ ನಮ್ಮ ಮಾವವ್ರದ್ದು ಮತ್ತು ಇವ್ರ ಅತ್ತೆಯವ್ರದ್ದು ಒಂಟಿ ಮನೆಗೆ ಅರ್ಜಿಗಳು ಹಾಕಿದ್ರು. ಒಂಟಿ ಮನೆಗೆ ಅರ್ಜಿ ಹಾಕಿದಾಗ ಸುಮಾರು ಇಲ್ಲಾದರೂ ಕೂಡ 3 ವರ್ಷದಿಂದ ಕೂಡ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿಕೊಂಡೇ ಬರ್ತಾಯಿದ್ರು. ಆಗ ಅದನ್ನು ಸಾಹೇಬ್ರ ಗಮನಕ್ಕೆ ತಂದಿದ ತಕ್ಷಣವೇ ಇಮಿಡಿಯೇಟು ಅದನ್ನು ಯಾರ ಹತ್ರ ಮಾತಾಡಿದ್ರೋ ಮತ್ತು ಯಾರ ಹತ್ರ ಇದು ಡಿಸ್ಕಷನ್ ಮಾಡಿದ್ರೋ ನಮ್ಗೆ ಗೊತ್ತಿಲ್ಲ. ಏಕಾಏಕಿ ನಾವು ಹೇಳಿ ಒಂದು 2 ತಿಂಗಳಿಗೆಲ್ಲನೂ ವರ್ಕ್ ಆರ್ಡರ್ ರೆಡಿಯಾಗಿದೆ, ಬನ್ನಿ ತಗೊಳ್ಳಿ ಅಂತ ಹೇಳೋ ಅಂಥ ವ್ಯಕ್ತಿ ಜಮೀರ್ ಅಣ್ಣ ನಾವು ನೋಡಿರೋ ಪ್ರಕಾರ. ಈಗ ನೀವು ಹೇಳ್ತಾ ಇದ್ರಿ ಜನರಿಗೆಲ್ಲ ಸಹಾಯ ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ. ಆದ್ರೆ ಕೆಲವೊಂದು ಕಡೆ ಎಲ್ಲೋ ಗಮನಿಸಿದಾಗ ಪಕ್ಷದಲ್ಲೇ ಅವ್ರ ವಿರುದ್ಧವಾಗಿ ಸಂಚುಗಳನ್ನು ಮಾಡ್ತಾ ಇದ್ದಾರ ಅಂತ. ಮೇಡಮ್, ಈಗ ಯಾರಾದರೂ ಆಗಲಿ ಜನರ ಪರ ಕಾರ್ಯನಿರ್ವಹಿಸೋರನ್ನ ಯಾರಾದರೂ ಆಗಲಿ ಶತ್ರುಗಳು ಇದ್ದೇ ಇರ್ತಾರೆ. ಅದು ಅದು ಕಾಮನ್. ಅದು ಯಾಕಂದರೆ ಯಾರೇ ಆಗಲಿ, ಯಾರಾದರೂ ಒಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಜೊತೆಗಿದ್ದು ಕಾಲಹಳ್ಳಿಯವರು ತುಂಬ ಜನ ಇರ್ತಾರೆ. ಆ ರೀತಿಯಲ್ಲಿ ಇರ್ಬೋದು. ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನೋಡಿ, ಕರ್ನಾಟಕ ಅವರ ಇಲಾಖೆ ನೋಡಿ, ಯಾವುದು ಅಲ್ಪಸಂಖ್ಯಾತ ಇಲಾಖೆ ಆಗಲಿ, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅವರು ಮಾಡಿರುವಂಥ ಸಾಧನೆಗಳನ್ನ ಮುಂದಕ್ಕೆ ಯಾರೂ ಮಾಡೋಕ್ಕಾಗಲ್ಲ. ಹಿಂದೆನೂ ಯಾರೂ ಮಾಡಿಲ್ಲ, ಮುಂದಕ್ಕೂ ಮಾಡೋಕ್ಕಾಗಲ್ಲ. ವಸತಿ ಇಲಾಖೆ ತಗೊಳ್ಳಿ, ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಯಾಕಂದರೆ ಯಾರು ಕೂಡ ಕರ್ಕೊಂಬಂದು ಏನು ಸ್ಲಮ್ಗಳಲ್ಲಿ ಬಡವ್ರು ಕೊಡೋ ಮನೆಗಳಿಗೆ ಇವತ್ತವರೆಗೂ ಯಾರೇ ಒಂದು ಫಂಕ್ಷನ್ ಮಾಡಿ ಮತ್ತು ಕೊಟ್ಟಿರೋದು ಯಾವುದನ್ನು ಹಿಸ್ಟ್ರಿ ಇಲ್ಲ. ಇವ್ರು ಮಾಡಿಕೊಟ್ಟಿದ್ದಾರೆ. ಇದು ಬಡವ್ರ ಮನೆ ಅಲ್ಲ, ನಮ್ಮ ಮನೆ ಅಂತೇಳಿ ಕೊಟ್ಟಿದ್ದಾರೆ. ಇದೆಲ್ಲ ಸಾಧನೆ ಅಲ್ವಾ? ಎಲ್ಲೋ ಒಂದ್ ಕಡೆ ಜಮೀರ್ ಅಹ್ಮದ್ ಅವರು ಅಲ್ಪಸಂಖ್ಯಾತರ ಒಂದು ಮುಖಂಡರಾಗಿ ಗುರುತಿಸ್ಕೊಳ್ತಾ ಇರೋದೇ ಅಲ್ಪಸಂಖ್ಯಾತರಲ್ಲಿ ಏನಾದರೂ ಅಸಮಾಧಾನ ಇದೆಯಾ ಅಂತ. ಮೇಡಮ್, ಅದು ಯಾಕಂದರೆ ಎಲ್ಲ ಕಡೆನೂ ಇರೋದೆ, ಅಲ್ಪಸಂಖ್ಯಾತರಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಇರೋದೆ. ಆದರೆ ಮಾತ್ರ ಇದರಲ್ಲಿ ಅಲ್ಪಸಂಖ್ಯಾತರಲ್ಲಿ ಅವರು ಗುರ್ತಿಸ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ನಮ್ಗೆ ಅವ್ರು ಅಲ್ಪಸಂಖ್ಯಾತರು ಅಂತಲೇ ನಮಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಹತ್ರ ಎಲ್ಲ ಬಾ ಬ್ರದರು, ಬಾ ತಮ್ಮ, ಬಾ ಅಣ್ಣಯ್ಯ ಅಂತೇಳಿ ಮಾತಾಡ್ಕೊಂಡು ನಮ್ಮ ಜೊತೆಲೆಲ್ಲ ನಮ್ಮ ಜೊತೆಯಲ್ಲೇ ಊಟ ಮಾಡ್ತಾರೆ. ನಮ್ಗೆ ಹಂಗೆ ತಿನ್ನಿಲ್ಲ ಅಂದರೆ ತಿನ್ನಿಸ್ತಾರೆ. ಆವಾಗ ಹಂಗಿರೋವಾಗ ನಮ್ಗೆ ಅವ್ರು ಅಲ್ಪಸಂಖ್ಯಾತ ನಾಯಕ ಅಂತ ನಮ್ಗೆ ಅನಿಸಿಲ್ಲ ಮೇಡಮ್, ಇವತ್ತವರೆಗೂ ಅನಿಸಿಲ್ಲ. ಯಾಕಂದರೆ ಇನ್ನೊಂದು ವಿಚಾರ ನಿಮ್ಗೆ ಗಮನಕ್ಕಿರಲಿ, ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ರಾಜಕೀಯ ವ್ಯಕ್ತಿಗಳು ಯಾರಾದರೂ ಒಬ್ಬರು ಪ್ರತಿನಿತ್ಯ ಜೈ ಭೀಮ್ ಅಂತ ಹೇಳ್ತಾರೆ ಅಂದರೆ ಅವರೊಬ್ಬರೇ. ಯಾಕಂದರೆ ನಾನು ಮೀಡಿಯಾದಲ್ಲೂ ನೋಡ್ತಾ ಇದ್ದೀನಿ, ಮತ್ತು ಮೊನ್ನೆ ಅಂಬೇಡ್ಕರ್ ಜಯಂತಿ ನೋಡ್ತಾ ಇದ್ದೀನಿ, ಮತ್ತು ಇವಾಗ ಮಿನಿಸ್ಟರ್ ಆದಮೇಲೆ ಅಂತಲ್ಲ, ಅವರು ಬೇಕಾದ್ರೆ ಅವ್ರ ಹಿಂದೆ ನೋಡ್ಕೊಳ್ಳಿ ನೀವು. ಪ್ರತಿಯೊಂದು ದಿನಾನೂ ಜೈ ಭೀಮ್ ಅಂತ ನೆನೆಸ್ಕೊಂತಾರೆ, ಅಂಬೇಡ್ಕರ್ನ ನೆನೆಸ್ಕೊಂಡು ಜಾತ್ಯತೀತವಾಗಿ ನಡ್ಕೊಳ್ಳೋಂಥ ವ್ಯಕ್ತಿ ಯಾರಾದ್ರೆ ಅದು ಜಮೀರ್ ಅಣ್ಣ ಒಬ್ಬರೇ. ಸರ್, ಕ್ಷೇತ್ರದ ಜನರ ಜೊತೆಗೆ ಜಮೀರ್ ಅಹ್ಮದ್ ಸರ್ ಹೇಗಿರ್ತಾರೆ ಸರ್? ಅಂದರೆ ಕೆಲಸಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಪಟ್ಟಂತ ಮಾಡಿಕೊಡ್ತಾರೆ ಅಂತ, ಅವರು ಒಂದು ಮನೆ ಮಗನಾಗಿ ಹೇಗೆ ಕೆಲಸ ಮಾಡ್ತಿರ್ತಾರೆ ಅಂತ. ಮೇಡಮ್, ಅದಕ್ಕೆಲ್ಲನೂ ನಿಮ್ಮ ಹತ್ರನೇ ಉತ್ತರಗಳಿದೆ. ಯಾಕಂದರೆ ಈ ಖಾತಕ್ಕೆ ಸಂಬಂಧಪಟ್ಟದ್ದಾಗಲಿ, ಕ್ಯಾಂಪ್ ಮಾಡಿದ್ದಾಗಲಿ, ಮತ್ತು ಒಂಟಿ ಮನೆಗಳು ಕೊಟ್ಟಿದ್ದಾಗಲಿ, ಮತ್ತು ಸಹಾಯ ಮಾಡೋದ್ರಾಗಲಿ, ಮತ್ತು ಆಮೇಲೆ ಫ್ಲೇವರ್ ಮೇಲೆ ನಿಮಗೂ ಅದು ಗೊತ್ತಿರ್ಬೋದು ಅನ್ಕೊತೀನಿ. ಫ್ಲೇವರ್ ಮೇಲೆ ಗೌರಿಪಾಳ್ಯಕ್ಕೆ ಸಂಬಂಧಪಟ್ಟವರು ಒಂದು 3 ಜನ ಸತ್ತೋಯ್ತಾರೆ. ರಸ್ತೆ ಗುಂಡಿ ಬಿದ್ದು ಸತ್ತೋಯ್ತಾರೆ. ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಹೋಯ್ತಾರೆ, ಆ ಮನೆಗೆ ಹೋಯ್ತಾರೆ, ಆ ಕುಟುಂಬನ ವಹಿಸ್ಕೊತಾರೆ. ಆ ಕುಟುಂಬಕ್ಕೆ ಏನು ಬೇಕೋ ಇವತ್ತವರೆಗೂ ನೋಡ್ತಾ ಇದ್ದಾರೆ. ಇದಾಗಿ ಘಟನೆ ಆಗಿ 3-4 ವರ್ಷ ಆಯಿತು, ಇವತ್ತವರೆಗೂ ನೋಡ್ತಾ ಇದ್ದಾರೆ.
ಅದನ್ನು ನೋಡಬೇಕಾಗಿರೋದು ಅವಶ್ಯಕತೆ ಏನಿತ್ತು ಅವ್ರಿಗೆ ಅಲ್ವಾ? ಅವರು ಯಾವತ್ತೂ ಚಾಮರಾಜಪೇಟೆ ಕ್ಷೇತ್ರ ಅಂತಲ್ಲ, ಯಾರನ್ನೇ ಆಗಲಿ ಮನುಷ್ಯರಾಗೆ ನೋಡಿದ್ದಾರೆ ಹೊರತು ಯಾವತ್ತೂ ಅವರು ಅದರಲ್ಲಿ ಜಾತಿ ಭೇದ ತಗೊಂಬಂದಿರೋದು ಇವತ್ತವರೆಗೂ ನಾವು ನೋಡಿಲ್ಲ ನಾವು. ಸರ್, ಈಗ ನಿಮ್ಗೆ ಪಕ್ಷ ಮುಖ್ಯನಾ, ಕಾಂಗ್ರೆಸ್ ಪಕ್ಷ ಮುಖ್ಯನಾ ಅಥವಾ ಜಮೀರ್ ಸರ್ ಮುಖ್ಯನಾ ಅಂತ ಅಂದ್ರೆ ಇವಾಗ ಬರೋದಾದ್ರೆ? ಮೇಡಮ್, ನಮಗೆ ಪಕ್ಷ ಇವಾಗ ನಮ್ಗೆ ಇವತ್ತವರೆಗೂ ಕಾಂಗ್ರೆಸ್ಸು, JDS, BJP ಅಂತಾರೆ. ನಮಗೆ ಇವತ್ತವರೆಗೂ ನಾವು ಪಕ್ಷ ಯಾವುದೂ ನೋಡಿಲ್ಲ. ವ್ಯಕ್ತಿನೇ ನಮ್ಗೆ ಇಂಪಾರ್ಟೆಂಟು, ವ್ಯಕ್ತಿನೇ ಆಗ್ತಾರೆ. ಯಾಕಂದರೆ ಜಮೀರಣ್ಣ ಬಂದ್ಬಿಟ್ಟು ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ಏನಾದರೂ ಹೇಳಿದ್ರೆ ಅದು ರಾಜಕೀಯ ಆಗುತ್ತೆ. ಏನಕ್ಕೆ ಇವಾಗ DK ಶಿವಕುಮಾರ್ ಬೆಂಗಳೂರನ್ನ ಹಾಳು ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. 5 ಬೆಂಗಳೂರು ಮಾಡ್ತೀವಿ, ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತೆಲ್ಲ ಮಾಡಿದ್ದಾರೆ. ಇವಾಗ ಪಕ್ಷ ಬೇಕು ಅಂತ ಹೇಳಿದರೆ ನಾವು ಹಂಗಾದ್ರೆ DK ಶಿವಕುಮಾರ್ ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ, ಬೆಂಗಳೂರನ್ನ ತುಂಬ ಉದ್ಧಾರ ಮಾಡಿಬಿಟ್ಟಿದ್ದಾರೆ, ತುಂಬ ಮುಂದೆ ಹೋಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದಲ್ಲ. ಇವತ್ತೊಂದು ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಸಾಮಾನ್ಯ ಜನಗಳು, ನನಗೂ ಗೊತ್ತಿದೆ ಅದು. ಅದ್ರಲ್ಲಿ ನಾನು ಒಬ್ಬ ಆಗಿದ್ದೀನಿ. ಖಾತಾ ಮಾಡಿಸ್ಕೊಳೋದಕ್ಕೆ ಎಷ್ಟು ಪಡ್ದಾಗ್ತಾ ಇದ್ದೀವಿ, ನಕ್ಷೆ ಮಾಡಿಸ್ಕೊಳಕ್ಕೆ ಎಷ್ಟು ನನ್ನ ಐಡೆಂಟಿಟಿನ ನಾನು ಮಾಡಿಸ್ಕೊಳೋದಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿದೆ ಅದು. ನಾವು ಪಕ್ಷದ ಬಗ್ಗೆ ಪಕ್ಷ ಒಲುವಾಗಿ ನಾವು ಮಾತಾಡ್ತಲ್ಲ, ನಾವು ವ್ಯಕ್ತಿತ್ವವಾಗಿ ಏನು ವ್ಯಕ್ತಿಗಳು ಒಳ್ಳೇದು ಮಾಡಿದ್ದಾರೆ ಆ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಮೇಡಮ್, ಅಷ್ಟೇ. ನಮ್ಮ ಹೆಸರು N. ಪ್ರಸಾದ್ ಅಂತೇಳಿ.